ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 10,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಇನ್ನೊಂದು ಕಡೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ರೂಪಾಯಿ ಹಣವೂ ಕೂಡ ಈಗ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇವತ್ತು 3 ದೊಡ್ಡ ಸಿಹಿ ಸುದ್ದಿ ಬಂದಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು BPL ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಮುಂದೆ ಹೊಸ ನಿಯಮ, ಅದೇ ತರ ಇಂದಿರಾ ಕಿಟ್ ಯುಗಾದಿ ಹಬ್ಬಕ್ಕೆ ಸಿಗಲಿದೆ ಅಂತೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. 11,000 ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ. ಹೌದು, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಇನ್ನು 9 ಕ್ಯಾರೆಟ್ ಚಿನ್ನ, ಬೆಳ್ಳಿಗೆ ಹಾಲ್ ಮಾರ್ಕ್, ಅದೇ ತರ ಆಭರಣ ಪ್ರಿಯರಿಗೆ ಹೊಸ ನಿಯಮಗಳು ಕೂಡ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕದ ಈ 12 ಜಿಲ್ಲೆಗಳಲ್ಲಿ ಭಾರಿ ಚಳಿ ಉಂಟಾಗಲಿದೆ. ಈ 12-13 ಜಿಲ್ಲೆಗಳಲ್ಲಿ ಜನರು ಎಚ್ಚರದಿಂದಿರಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಆ 13 ಜಿಲ್ಲೆಗಳ ಹೆಸರು ಕೂಡ ಹೇಳಲಿದ್ದೇವೆ. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, 47,000 ಮನೆಗಳನ್ನ ಹಂಚಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಮನೆ ಇಲ್ಲದವರಿಗೆ ಸೂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇದೇ 24ನೇ ತಾರೀಕಿನಂದು ಫಲಾನುಭವಿಗಳಿಗೆ ಮನೆಗಳನ್ನ ಹಂಚಿಕೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಎಲ್ಲಾ ಕೂಡ ಸಿಹಿ ಸುದ್ದಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಟಾಫಟ್ ಆಗಿ 10 ನಿಮಿಷದಲ್ಲಿ 6 ದೊಡ್ಡ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರು BPL ಕಾರ್ಡ್ ಇದ್ದವರು ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಇಲ್ಲಿವರೆಗೂ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂತು ಹಣ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹೌದು, ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. 24 ಕಂತು ಹಣ ಜಮೆ ಮಾಡಲಾಗಿದೆ. ಈಗ ಬಾಕಿ ಉಳಿದಿರೋದಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದ್ದು ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು. ವೀಕ್ಷಕರೇ, ಸದ್ಯಕ್ಕೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತೆ. ಹಣಕಾಸು ಇಲಾಖೆಗೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡುವಂತೆ ಸೂಚನೆ ಕೊಡಲಾಗಿದೆ ಅಂತೆ ವೀಕ್ಷಕರೇ. ಇನ್ನು 15 ದಿನದಲ್ಲಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬರಲಿದೆ 4,000 ರೂಪಾಯಿ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಲಾಗಿತ್ತು, ಅದು ಗೃಹಲಕ್ಷ್ಮಿಯರಿಗೆ ಹಾಕಿರ್ಲಿಲ್ಲ. ಹೀಗಾಗಿ ಈಗ ಅದನ್ನ ಜಮೆ ಮಾಡಲು ಸರ್ಕಾರ ಮುಂದಾಗಿದ್ದು, ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಈ 31ನೇ ತಾರೀಕಿನ ಒಳಗೆ 4,000 ರೂಪಾಯಿ ಹಣ ಖಂಡಿತವಾಗಿಯೂ ಜಮೆ ಆಗಲಿದೆ ವೀಕ್ಷಕರೇ. ಇದು ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಿದಂತಾಗಿದೆ. ಇನ್ನೊಂದು ಕಡೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಹಣವು ಕೂಡ ಈಗ ಬಿಡುಗಡೆ ಮಾಡಿ ಜಮೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ ನಿಮಗೆ ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಹಳೆಯ ಬ್ಯಾಲೆನ್ಸ್ ಕಂತು ಜಮೆ ಮಾಡಲಾಗುತ್ತೆ ಅಂತ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಕೊಡಲಾಗಿದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಡಿಜಿಟಲ್ ಆಪ್ ಅನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಕೊಡೋದಕ್ಕೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಪ್ರಾರಂಭ ಮಾಡಲಾಗಿದೆ ವೀಕ್ಷಕರೇ. ಈ ಒಂದು ಸಂಘದ ಮೂಲಕ ಮಹಿಳೆಯರು, ಗೃಹಲಕ್ಷ್ಮಿಯರು ಸಾಲವನ್ನ ಪಡೆದುಕೊಂಡು ಅವರು ತಮ್ಮ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು, ತಮ್ಮ ಒಂದು ವಸ್ತುಗಳನ್ನ ಮಾರಾಟ ಮಾಡಬಹುದು, ಹಣವನ್ನ ಸಂಪಾದನೆ ಮಾಡಬಹುದು. ಈ ತರ ಒಂದು ಬಿಸ್ನೆಸ್ ಲೋನ್ ಕೂಡ ಕೊಡಲಾಗ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿರುವ ಸ್ತ್ರೀ ಶಕ್ತಿ ಗುಂಪುಗಳ ಹಾಗೂ ಸ್ತ್ರೀಯರು ಉತ್ಪಾದಿಸುವ ಎಲ್ಲಾ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ರೂಪಣೆ ಕೊಟ್ಟಿರುವ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಲೋಕಾರ್ಪಣೆ ಮಾಡಲು ಸರ್ಕಾರ ಮುಂದಾಗಿದೆ ವೀಕ್ಷಕರೇ. ಹೌದು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ, ನೋಡಬಹುದು. ಗ್ರಾಮೀಣ ಮಹಿಳೆಯರು ಕೂಡ ತಮ್ಮ ಒಂದು ವಸ್ತುಗಳನ್ನ ಆನ್ಲೈನ್ ಮೂಲಕ ದೊರೆಯಬೇಕೆಂಬ ಕಾರಣ ಗೃಹಲಕ್ಷ್ಮಿ ಆಪ್ ನ ರೂಪಿಸಲಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಹಿಳೆಯರ ಸಬಲೀಕರಣಕ್ಕೆ ಹಲವು ಯೋಜನೆಗಳನ್ನ ನೀಡಿದ್ದು ಈ ಪರಂಪರೆ ಇಂದಿಗೂ ಕೂಡ ಮುಂದುವರಿತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ದುರ್ಬಲ ಮಹಿಳೆಯರಿಗೂ ಶಕ್ತಿ ತುಂಬಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮವು ನಿರಂತರವಾಗಿ ಶ್ರಮ ಪಡ್ತಾ ಇದೆ. ಮಹಿಳೆಯರು ಉತ್ಪಾದಿಸುವ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳೆ ಈ ಒಂದು ಗೃಹಲಕ್ಷ್ಮಿ ಡಿಜಿಟಲ್ ಆಪ್ ಅನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಮೂಲಕ ಗೃಹಲಕ್ಷ್ಮಿಯವರು ತಮ್ಮ ಒಂದು ವಸ್ತುಗಳನ್ನ ಡಿಜಿಟಲ್ ಆಪ್ ನಲ್ಲಿ ಮಾರಾಟ ಮಾಡಬಹುದು. ಇನ್ನು ಎರಡನೇದಾಗಿ ಎಲ್ಲಾ ಒಂದು ಇಂದಿರಾ ಕಿಟ್ ಫಲಾನುಭವಿಗಳಿಗೆ ಅಂದ್ರೆ BPL ಕಾರ್ಡ್ ಇದ್ದವರಿಗೆ
ಇಂದಿರಾ ಕಿಟ್ ಅನ್ನ ವಿತರಣೆ ಈಗ ಮಾಡಲಾಗುತ್ತೆ. ವೀಕ್ಷಕರೇ, ಯಾವಾಗ ಸಿಗುತ್ತೆ ಅಂದ್ರೆ ನಿಮಗೆ ಇಂದಿರಾ ಕಿಟ್ಟು ಯುಗಾದಿ ಹಬ್ಬಕ್ಕೆ ಸಿಗಲಿದೆ. ಹೌದು, ಇಂದಿರಾ ಕಿಟ್ ಸೌಲಭ್ಯ ಮುಂದಿನ ಯುಗಾದಿ ಹಬ್ಬದ ವೇಳೆಗೆ ಜನರ ಕೈಗೆ ಸಿಗಲಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಪ್ರಗತಿ ಪರಿಶೀಲನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಟ್ಟರೆ ಒಂದು ಕುಟುಂಬಕ್ಕೆ 30ರಿಂದ 40 ಕೆಜಿ ಅಕ್ಕಿ ಮಾಸಿಕ ಸಿಗೋದ್ರಿಂದ ಅಷ್ಟು ಪ್ರಮಾಣದ ಅಕ್ಕಿ ಜನರು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಅದನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ದುರ್ಬಳಕೆ ಆಗ್ತಾ ಇದೆ. ಕೆಲವರು ಅವಶ್ಯಕತೆಗಿಂತ ಹೆಚ್ಚಿನ ಅನ್ನ ಮಾಡಿ ನಾಯಿಗಳಿಗೆ ಅನ್ನ ಹಾಕೋದನ್ನ ನನ್ನ ಸ್ವಗ್ರಾಮದಲ್ಲಿ ಗಮನಿಸಿದ್ದೇನೆ. ಹೀಗಾಗಿ ಈಗ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದ್ದು, ಇದೇ ಒಂದು ಯುಗಾದಿ ಹಬ್ಬದ ವೇಳೆಗೆ ಜನರ ಕೈಗೆ ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತಾನು ಕೂಡ ಒಂದು ಘೋಷಣೆ ಮಾಡಲಾಗಿದೆ. ವೀಕ್ಷಕರೇ, ಅಂದ್ರೆ 2026 ಮಾರ್ಚ್ ತಿಂಗಳಲ್ಲಿ, ಅಂದ್ರೆ ಮಾರ್ಚ್ 19ಕ್ಕೆ ಯುಗಾದಿ ಹಬ್ಬ ಇರೋದ್ರಿಂದ ಮಾರ್ಚ್ ತಿಂಗಳಲ್ಲಿ BPL ಕಾರ್ಡ್ ಕುಟುಂಬಗಳಿಗೆ ಅಕ್ಕಿನೂ ಕೂಡ ಸಿಗುತ್ತೆ, ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಅಂದ್ರೆ ಇದರ ಅರ್ಥ ನಿಮಗೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ ಅಂತ ಹೇಳ್ಬಹುದು. 1 ರಿಂದ 2 ಜನರು ಇರುವ ಸದಸ್ಯರ ಕುಟುಂಬಗಳಿಗೆ ½ ಕೆಜಿ ಅಂದ್ರೆ ಅರ್ಧ ಕೆಜಿ ತೊಗರಿ ಬೇಳೆ, ಅರ್ಧ ಕೆಜಿ ಅಡುಗೆ ಎಣ್ಣೆ, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಉಪ್ಪು, ಅರ್ಧ ಕೆಜಿ ತೊಗರಿ ಬೇಳೆ ಈ ತರ ಕೊಡಲಾಗುತ್ತೆ. ಇನ್ನು 3 ರಿಂದ 4 ಸದಸ್ಯರಿರುವ ಕುಟುಂಬಗಳಿಗೆ 1 ಕೆಜಿ ತೊಗರಿ ಬೇಳೆ, 1 ಲೀಟರ್ ಅಡಿಗೆ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, ಇನ್ನು ಅರ್ಧ ಕೆಜಿ ಹೆಚ್ಚುವರಿ ತೊಗರಿ ಬೇಳೆ ಕೊಡಲಾಗುತ್ತೆ. ಇನ್ನು 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಇದ್ದರೆ ಅಂತ ಕುಟುಂಬಕ್ಕೆ 1.5 ಕೆಜಿ ತೊಗರಿ ಬೇಳೆ, 1.5 ಲೀಟರ್ ಅಡುಗೆ ಎಣ್ಣೆ, 1.5 ಕೆಜಿ ಸಕ್ಕರೆ, 1.5 ಕೆಜಿ ಉಪ್ಪು, ಇನ್ನು ಹೆಸರು ಕಾಳಿನ ಬದಲಾಗಿ 750 ಗ್ರಾಂ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ. ಇದೇ ಮಾರ್ಚ್ ತಿಂಗಳಲ್ಲಿ ಜನರ ಕೈಗೆ ಇಂದಿರಾ ಕಿಟ್ಟು ಸಿಗಲಿದೆ. ಅಕ್ಕಿ ಪ್ರಮಾಣ ಕಡಿಮೆ ಮಾಡಲಾಗುತ್ತೆ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು ಎಲ್ಲ ವಸ್ತುಗಳನ್ನ ಕೊಡಲಾಗುತ್ತೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ನಿಮಗೆ ಅಕ್ಕಿ ಬೇಕಾ ಅಥವಾ ಇಂದಿರಾ ಕಿಟ್ ಬೇಕಾ, ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇದೇ ಜನವರಿ 24ನೇ ತಾರೀಕಿಗೆ 47,345 ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತಂತೆ. ಅಂದ್ರೆ ವೀಕ್ಷಕರೇ, ಜನವರಿ 24ನೇ ತಾರೀಕಿಗೆ ಮನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗುತ್ತೆ ಅಂತ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ. ಇಲ್ಲಿ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗ್ಯಾರಂಟಿಗಳ ಒತ್ತಡದ ನಡುವೆಯೂ ಕಾಂಗ್ರೆಸ್ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ 36,789 ಮನೆಗಳನ್ನ ಹಂಚಿಕೆ ಮಾಡಿದೆ. ಈಗ ಜನವರಿ 24ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ 47,345 ಮನೆಗಳನ್ನ ಈಗ ರೆಡಿ ಮಾಡಲಾಗಿದ್ದು ಹಂಚಿಕೆ ಕೂಡ ಮಾಡಲಾಗುತ್ತೆ. ಇಲ್ಲಿ ಒಂದು ಮನೆ ನಿರ್ಮಾಣಕ್ಕೆ 7.5 ಲಕ್ಷ ಅಂದ್ರೆ 7,50,000 ರೂಪಾಯಿ ವೆಚ್ಚವಾಗಲಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 1,50,000 ರೂಪಾಯಿ ಕೊಡಲಿದ್ದಾವೆ. ಇನ್ನು ಉಳಿದ 4,50,000 ರೂಪಾಯಿಗಳು ಫಲಾನುಭವಿಗಳು ಭರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ವೀಕ್ಷಕರು, ಯಾರಿಗಾದ್ರೂ ಲೋನ್ ಬೇಕಂದ್ರೂ ಕೂಡ ಮಾಡಿಸಿಕೊಡೋದಾಗಿನೂ ಕೂಡ ಹೇಳಲಾಗಿದ್ದು, ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ನಿಮಗೆ ಇಲಾಖೆಯಲ್ಲಿ ಸಿಗಲಿದೆ. ಯಾರಾದ್ರೂ ಈ ತರ ಒಂದು ಮನೆಗಳ ಯೋಜನೆಗೆ ಒಂದು ಅರ್ಜಿ ಹಾಕಿದ್ದರೆ ಬಾಕಿ ಇರುವ ಹಣವನ್ನ ಬೇಗನೆ ಪಾವತಿ ಮಾಡಿ ಮನೆಗಳನ್ನ ಪಡೆದುಕೊಳ್ಳಬೇಕು. ಒಂದು ವೇಳೆ ಬಾಕಿ ಇರುವ ಒಂದು ಹಣವನ್ನ ಪಾವತಿ ಮಾಡಿಲ್ಲ ಅಂದ್ರೆ ಅವರಿಗೆ ಮನೆಗಳ ಒಂದು ವಿತರಣೆ ಕೂಡ ರದ್ದಾಗಬಹುದು ಅಂತ ಇಲ್ಲಿ ಮೊದಲೇ ಹೇಳಲಾಗಿತ್ತು. ವೀಕ್ಷಕರೇ, ಹೀಗಾಗಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಅಂದ್ರೆ ಒಟ್ಟು 47,345 ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕದ ಈ ಜಿಲ್ಲೆಗಳಿಗೆ ಭಾರಿ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ. ಹೌದು, ಮತ್ತೆ ಈಗ ಚಳಿ ಪ್ರಮಾಣ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬಿಜಾಪುರ ಅಂದ್ರೆ ವಿಜಯಪುರ, ಯಾದಗಿರಿ, ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಹುಬ್ಬಳ್ಳಿ, ಗದಗ, ಧಾರವಾಡ ಮತ್ತೆ ಬೆಳಗಾವಿ ಈ ಭಾಗದಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸಂಜೆ ಆಗ್ತಾ ಇದ್ದಂತೆ ಶೀತ ಗಾಳಿ ಬೀಸ್ತಾ ಇದೆ. ಇನ್ನು ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗ ಆದ ಬೆಂಗಳೂರು ನಗರದಲ್ಲಿ ಗ್ರಾಮಾಂತರದಲ್ಲಿ ಮೋಡ ಕವಿದ ವಾತಾವರಣ, ಬೆಳಗಿನ ಜಾವ 2 ರಿಂದ 3 ಡಿಗ್ರಿಯಷ್ಟು ತಾಪಮಾನ ಕುಸಿಯಲಿದೆ ಅಂತೆ, ಮಂಜಿನ ವಾತಾವರಣ ಸಿಗಲಿದೆ ಅಂತೆ ವೀಕ್ಷಕರೇ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಈ ಭಾಗದಲ್ಲೂ ಕೂಡ ಚಳಿ ಪ್ರಮಾಣ ಸಂಜೆ 6 ಗಂಟೆ ನಂತರ ಜಾಸ್ತಿ ಆಗ್ತಾ ಇದೆ ಅಂತೆ. ಇನ್ನು ಹೇಳೋದಾದ್ರೆ ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಇನ್ನು ಈ ಒಂದು ತಾಪಮಾನ ಕುಸಿತದಿಂದಾಗಿ ದಿಢೀರನೆ ಹವಾಮಾನ ಬದಲಾವಣೆ ಆಗಿರೋದ್ರಿಂದ ನೆಗಡಿ, ಕೆಮ್ಮು, ಶೀತ, ಜ್ವರದ ಸೋಂಕುಗಳು ಕೂಡ ಜಾಸ್ತಿ ಆಗಿದೆ. ವೀಕ್ಷಕರೇ, H3N2 ರೂಪಾಂತರ ಲಕ್ಷಣ ಇರಬಹುದು. ಯಾರಿಗಾದ್ರೂ ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಅವರು N95 ಮಾಸ್ಕ್ ಬಳಸಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಮಾಸ್ಕ್ ಧರಿಸಿ, ಬಿಸಿ ನೀರು ಕುಡಿಯಿರಿ, ಭಯ ಬೇಡ ಅಂತಾನೂ ಕೂಡ ವೈದ್ಯರು ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಚಳಿಗಾಲದ ಜ್ವರದ ಜೊತೆಗೆ
ವೈರಲ್ ಸೋಂಕು ಕೂಡ ಆಗಿರುವಂತ ಇನ್ಫ್ಲುಯೆನ್ಸಾ, ಹೌದು ವೈರಲ್ ಇನ್ಫ್ಲುಯೆನ್ಸಾ H3N2 ರೂಪಾಂತರ ಲಕ್ಷಣವು ಕೂಡ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಸೋಂಕಿತರು ಸೀನಿದಲ್ಲಿ ಸಮೀಪ ಇದ್ದವರಿಗೆ ಇದು ಹರಡುತ್ತದೆ. ಹೀಗಾಗಿ N95 ಮಾಸ್ಕ್ ಧರಿಸಿ, ವಿಶೇಷವಾಗಿ ನಗರ ಸಂಚಾರ ಮಾಡುವಾಗ ತಪ್ಪದೆ ಮುಂಜಾಗ್ರತೆ ವಹಿಸಿ ಆಗಾಗ ಕೈ ತೊಳೆದುಕೊಳ್ಳಬೇಕು, ಬಿಸಿ ನೀರನ್ನ ಕುಡಿಯುವಂತೆ ತಿಳಿಸಿದ್ದಾರೆ. ಯಾರಿಗಾದರೂ ಕೆಮ್ಮು, ನೆಗಡಿ, ಸೋಂಕು, ಜ್ವರ ಇದ್ರೆ ಅವರು ಭಯ ಪಡೋದು ಬೇಡ, ಬಿಸಿ ನೀರು ಕುಡಿರಿ ಸಾಕು ಅಂತಾನೂ ಕೂಡ ಇಲ್ಲಿ ವೈದ್ಯರು ಒಂದು ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಏನಾದರೂ ತುಂಬಾ ಪ್ರಾಬ್ಲಮ್ ಆದ್ರೆ ವೈದ್ಯರನ್ನ ಭೇಟಿ ಮಾಡಲೇಬೇಕು ಅಂತಾನೂ ಕೂಡ ಇಲ್ಲಿ ಹೇಳಿರುವಂತದ್ದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ದಿಢೀರನೆ ಭಾರಿ ಏರಿಕೆ ಕಾಣ್ತಾ ಇದೆ. ಹೌದು, ಭಾರತದ ಷೇರು ಮಾರುಕಟ್ಟೆ 5 ದಿನದಿಂದ ಕುಸಿತವಾಗ್ತಾ ಇದೆ. ಇನ್ನೊಂದು ಕಡೆಗೆ ಬಂಗಾರದ ದರವು ಕೂಡ ಭಾರಿ ಏರಿಕೆ ಆಗ್ತಾ ಇದೆ. ರೂಪಾಯಿ ಮೌಲ್ಯ ಡಾಲರ್ ಎದುರಿಗೆ ಕುಸಿತಾ ಇದೆ. ಡಾಲರ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದರ ಪರಿಣಾಮವೇ ಮತ್ತೆ ಬಂಗಾರ ರೇಟ್ ಏರಿಕೆ ಆಗಿದೆಯಾ? ಹೌದು ವೀಕ್ಷಕರೇ, ಮತ್ತೆ ಈಗ 1150 ರೂಪಾಯಿ 10 ಗ್ರಾಂ ಮೇಲೆ ಬಂಗಾರ ಏರಿಕೆ ಆಗಿದೆ. ಇನ್ನು 11,500 ರೂಪಾಯಿ 100 ಗ್ರಾಂ ಮೇಲೆ ಬಂಗಾರ ಏರಿಕೆ ಆಗಿದೆ. ಈಗ 10 ಗ್ರಾಂಗೆ 1,40,460 ರೂಪಾಯಿ ಆಗಿದೆ. ಇಳಿಕೆಯಾಗಿದ್ದ ಬಂಗಾರದ ಬೆಲೆ ದಿಢೀರನೆ 3-4 ದಿನದಲ್ಲಿ 1,40,000 ರೂಪಾಯಿ ಗಡಿ ದಾಟಿದೆ. ಇನ್ನು ವೀಕ್ಷಕರೇ, ಇಷ್ಟು ಮಾತ್ರವಲ್ಲದೆ ಬೆಳ್ಳಿ ದರ ಸಾರ್ವಕಾಲಿಕ ಗರಿಷ್ಠ, ಹೌದು 11,000 ರೂಪಾಯಿ ಏರಿಕೆ ಕಂಡಿದೆ ವೀಕ್ಷಕರೇ. ಇಳಿಕೆ ಆಗ್ತಾ ಇತ್ತು ಬೆಳ್ಳಿ, ದಿಢೀರನೆ ಮತ್ತೆ 1 ಕೆಜಿ ಮೇಲೆ 11,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 2,60,000 ರೂಪಾಯಿ ಆಗಿರುವಂತದ್ದು ಈಗ 1 ಕೆಜಿ ಬೆಳ್ಳಿ ದರ. ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.